ನಾವಿದ್ದ ಮನೆ. ಆ ಮನೆ 5 ಮಾಳಿಗೆ ಇರುವ ಕಟ್ಟಡದ 2ನೇ ಮಾಳಿಗೆಯಲ್ಲಿತ್ತು. ಆ ಕಟ್ಟಡದ ಹೊರಗಿನ ಬಾಗಿಲು ಮುಚ್ಚಿತ್ತು. ಬಾಗಿಲಿನ ಬದಿಯಲ್ಲಿ ಬೇರೆ ಬೇರೆ ಮನೆಗಳಿಗೆ ಬೇರೆ ಬೇರೆ ಗುಂಡಿಗಳಿದ್ದವು. ನಮ್ಮ ಮನೆಯ ಕೀ ಅದರ ಪಕ್ಕದ ಮನೆಯವರ ಬಳಿ ಇತ್ತು. ನಾವು ಅವರ ಮನೆಯ ಗುಂಡಿಯನ್ನು ಒತ್ತಿದಾಗ ಅವರು ಬಾಗಿಲು ತೆರೆದು ನಾವು ಒಳಗೆ ಬರುವಂತೆ ಮಾಡಿದರು. ನಾವು ಮೇಲೆ ಹೋಗಿ ಅವರಿಂದ ನಮ್ಮ ಮನೆಯ ಕೀ ತೆಗೆದುಕೊಂಡು ನಮ್ಮ ಮನೆಯೊಳಗೆ ಹೋದೆವು. ಆ ಮನೆಯಲ್ಲಿ ಒಂದು ಹಾಲ್, ಒಂದು ಮಲಗುವ ಕೋಣೆ, ಅಡಿಗೆ ಮನೆ ಪ್ಲಸ್ ಡೈನಿಂಗ್ ಕೋಣೆ, ಬಾತ್ರೂಮು, ಕಕ್ಕಸು ಇದ್ದವು. ಮನೆಯೊಳಗೆ ಹೀಟರ್ ಇದ್ದುದರಿಂದ ನಾವು ಅದನ್ನು ಆನ್ ಮಾಡಿದೆವು. 5 ಮಿನಿಟ್ನಲ್ಲಿ ಮನೆ ಬೆಚ್ಚಗಾಯಿತು. ನಾವು ಹಾಕಿಕೊಂಡಿದ್ದ ಕೋಟು, ಸ್ವೆಟರು, ಶೂಸು, ಸಾಕ್ಸು ತೆಗೆದಿರಿಸಿದೆವು. ನಾವು ಬರುವಾಗ ಬ್ರೆಡ್ಡು, ಬಟರು ಮೊದಲಾದವನ್ನು ತೆಗೆದುಕೊಂಡು ಬಂದಿದ್ದೆವು. ಅದನ್ನು ತಿಂದೆವು. ಬೆಡ್ರೂಮ್ನಲ್ಲಿ ಡಬಲ್ ಬೆಡ್ ಇತ್ತು. ದಿಂಬು, ರಗ್ಗುಗಳು ಇದ್ದವು. ಅದರ ಮೇಲೆ ನಾವು ತಂದ ಬಟ್ಟೆ ಹಾಸಿ ಮಲಗಿ ನಿದ್ರಿಸಿದೆವು. ಅಲ್ಲಿನ ಅಡಿಗೆ ಕೋಣೆಯಲ್ಲಿ 2 ಸ್ಟೀಲ್ ಪಾತ್ರೆ, ಟೀ ಕೆಟಲ್, ಫ್ರಿಜ್ಜು ಮತ್ತು ಕುಕ್ಕಿಂಗ್ ರೇಂಜ್, ಕರೆಂಟಿನ 2 ದೊಡ್ಡ ಒಲೆ ಮತ್ತು 2 ಚಿಕ್ಕ ಒಲೆ ಇದ್ದವು. ಬೀರಿನ ಒಳಗೆ ಪಿಂಗಾಣಿ ಪಾತ್ರೆಗಳಿದ್ದವು. ಡ್ರಾಯರ್ ಒಳಗೆ ಚಾಕು, ಫೋರ್ಕು, ಚಮಚ ಮತ್ತು ಸೌಟುಗಳಿದ್ದವು. 2ನೇ ತಾರೀಕಿಗೆ ನಾವು ಮನೆಯ ಪಕ್ಕದಲ್ಲಿದ್ದ ಸೂಪರ್ ಮಾರ್ಕೆಟ್ಟಿಗೆ ಹೋಗಿ ಅಕ್ಕಿ, ಬೇಳೆ, ತರಕಾರಿ, ಹಾಲು, ಮೊಸರು ಮೊದಲಾದವನ್ನು ಕೊಂಡುಕೊಂಡು ತಂದೆವು. ಆ ಮನೆಯಲ್ಲಿ ನಾವು ಬರುವ ಮೊದಲು 6 ತಿಂಗಳು ಡೆಲ್ಲಿಯಿಂದ ಬಂದ ಮಹಿಳೆ ಪ್ರೊಫೆಸರ್ ಅನ್ವಿತಾ ಅಬ್ಬಿ ಎಂಬುವರಿದ್ದರು. ಅವರು ಬರುವಾಗ 3 ಲೀಟರ್ನ ಪ್ರೆಷರ್ ಕುಕ್ಕರ್ ತೆಗೆದುಕೊಂಡು ಬಂದಿದ್ದರು. ಶಂಕರ್ ಭಟ್ಟರು 6 ತಿಂಗಳಿಗೆ ಆ ಮನೆಗೆ ಬರುವುದನ್ನು ತಿಳಿದ ಅವರು ತಮ್ಮ ಪ್ರೆಷರ್ ಕುಕ್ಕರನ್ನು ಅಲ್ಲಿಯೇ ಬಿಟ್ಟು ಹೋಗಿದ್ದರು. ನಮ್ಮೂರಲ್ಲಿ ಸಿಗುವಂತಹ ಪ್ರೆಷರ್ ಕುಕ್ಕರ್ಗಳು ಅಲ್ಲಿ ಸಿಗುವುದಿಲ್ಲ. ಅವರು ಅದನ್ನು ಈ ಮನೆಯಲ್ಲಿ ಬಿಟ್ಟು ಹೋಗಿದ್ದುದು ನನಗೆ ಅಡಿಗೆ ಮಾಡಲು ತುಂಬ ಉಪಕಾರವಾಯಿತು. ನಾನು ಅಕ್ಕಿ, ತರಕಾರಿ ಸೇರಿಸಿ ಪುಲಾವ್ ಮಾಡಿದೆ. ಶಂಕರ್ ಭಟ್ಟರು ಅದಕ್ಕೆ ಮೊಸರು ಸೇರಿಸಿ ಊಟ ಮಾಡಿ ಮಧ್ಯಾಹ್ನದ ಊಟಕ್ಕೆ ಟಿಫಿನ್ ಬಾಕ್ಸ್ನಲ್ಲಿ ಹಾಕಿ ತೆಗೆದುಕೊಂಡು ಹೋದರು. ಮನೆಯಿಂದ ಇನ್ಸ್ಟಿಟ್ಯೂಟಿಗೆ ಹೆಚ್ಚು ದೂರ ಇರಲಿಲ್ಲವಾದ್ದರಿಂದ ಅವರು ನಡೆದುಕೊಂಡು ಹೋದರು. ಜರ್ಮನಿಯಲ್ಲಿ ನಾವು ಮನೆ ಇದ್ದ ಕಟ್ಟಡದ ಸೆಲ್ಲರ್ನಲ್ಲಿ ವಾಷಿಂಗ್ ಮಿಷಿನ್ ಇತ್ತು. ನಾವು ಅಲ್ಲಿಗೆ ಹೋಗಿ ಬಟ್ಟೆ ಒಗೆದು ಒಣಗಿಸಿ ಮನೆಗೆ ತರುತ್ತಿದ್ದೆವು. ಆ ಕಟ್ಟಡದಲ್ಲಿ 5 ಮಾಳಿಗೆಗಳಿದ್ದವು. ಮೇಲೆ ಹಂಚಿನ ಮಾಡಿತ್ತು. ನಾನು ಸಮಯವಿದ್ದಾಗ ಕುಕುಪುಣಿಯ ನಮ್ಮ ಮಗನಿಗೆ ಕಾಗದ ಬರೆದು ಇಲ್ಲಿನ ಸುದ್ದಿ ತಿಳಿಸುತ್ತಿದ್ದೆ. ಭಾರತದ ಹಾಗೆ ಇಲ್ಲಿ ಅಕ್ಕಪಕ್ಕದ ಮನೆಗೆ ಹೋಗಿ ಮಾತನಾಡಿಸಲು ನನಗೆ ಜರ್ಮನ್ ನುಡಿ ಬರುತ್ತಿರಲಿಲ್ಲ. ಬಿಡುವಿದ್ದಾಗೆಲ್ಲ ನನ್ನ ಬಳಿ ಇದ್ದ ಜರ್ಮನ್ ಕಲಿಯುವ ಪುಸ್ತಕವನ್ನು ಓದಿ ಜರ್ಮನ್ ಭಾಷೆ ಕಲಿಯುತ್ತಿದ್ದೆ. ಅದು ಲರ್ನ್ ಜರ್ಮನ್ ಇನ್ 30 days ಇಲ್ಲಿ ಇಂಗ್ಲೀಷ್ನಲ್ಲಿತ್ತು. ನಾವು ಈ ಮನೆಗೆ ಬಂದು 3 ದಿವಸವಾಗಿತ್ತು. ಆ ದಿನ ಅಲ್ಲಿ 3ನೇ ಮಾಳಿಗೆಯಲ್ಲಿರುವ ಹೆಂಗಸು ಅವರ ಚಿಕ್ಕ ಮಗುವನ್ನು ಎತ್ತಿಕೊಂಡು ಮನೆ ಬಾಗಿಲಿಗೆ ಅವರಿಗೆ ಇಂಗ್ಲೀಷ್ ಬರುತ್ತಿತ್ತು. ಅವರ ಮನೆಗೆ ಆಗಾಗ ಬರುತ್ತೀರಿ ಎಂದು ಅವರು ಹೇಳಿದರು. ಆದರೆ ಈ ಊರಿನಲ್ಲಿ ನಾನು ಒಬ್ಬಳೇ ಮನೆಯಿಂದ ಹೊರಗೆ ಎಲ್ಲಿಗೂ ಹೋಗಲಿಲ್ಲ. ಅಲ್ಲಿ ಮಳೆಗಾಲವೆಂಬುದಿರಲಿಲ್ಲ. ಆಗಾಗ ಮಳೆ ಬಂದು ಬಿಡುತ್ತಿತ್ತು. ಒಂದು ಭಾನುವಾರದ ದಿವಸ ಬೆಳಿಗ್ಗೆ ನಾನು ಶಂಕರ್ ಭಟ್ಟರ ಜೊತೆ ಮ್ಯಾಕ್ಸ್ ಪ್ಲಾಂಕ್ ಇನ್ಸ್ಟಿಟ್ಯೂಟ್ ನೋಡಲು ಹೋಗಿದ್ದೆ. ಆ ದಿವಸ ರಜೆ ಆದುದರಿಂದ ಹೊರಗಿನ ಬಾಗಿಲು ಮುಚ್ಚಿತ್ತು. ಅಲ್ಲಿಂದ ಸಿಟಿ ಮಾರ್ಕೆಟ್ಟಿಗೆ ಹೋದೆವು. ಹೆಚ್ಚಿನ ಅಂಗಡಿಗಳೆದುರು ಡಿಸ್ಕೌಂಟ್ ಸೇಲ್ ಇದೆ ಎಂದು ಬರೆದಿತ್ತು. ನಾವು ಒಂದು 4 ಮಹಡಿ ಇರುವ ಸೂಪರ್ ಮಾರ್ಕೆಟ್ಟಿಗೆ ಹೋದೆವು. ಅಲ್ಲಿ ಮನೆಗೆ ಬೇಕಾದ ಕೆಲವು ಸಾಮಾನುಗಳನ್ನು ಕೊಂಡುಕೊಂಡ ಬಳಿಕ ಹೊರಗೆ ಬಂದಾಗ ಜೋರಾಗಿ ಮಳೆ ಸುರಿಯುತ್ತಿತ್ತು. ಸ್ವಲ್ಪ ಹೊತ್ತಿನಲ್ಲಿ ಅದು ನಿಂತಿತು. ಆಮೇಲೆ ನಾವು ಮನೆಗೆ ಬಂದೆವು. ವಾರಕ್ಕೊಮ್ಮೆ ನಾವು ಬಟ್ಟೆ ಒಗೆಯಲು ಲಿಫ್ಟಿನಲ್ಲಿ ಇಳಿದು ಸೆಲ್ಲರಿನ ಕೋಣೆಗೆ ಹೋಗುತ್ತಿದ್ದೆವು. ಆ ಊರಲ್ಲಿ ಬಂದ ಮಾರನೇ ದಿವಸ ನಾವು ಬಟ್ಟೆ ಒಗೆಯಲು ಹೋದಾಗ ಅಲ್ಲಿ 4 ಮಿಷಿನ್ಗಳು ಇದ್ದವು. ಅವು ನಾನು ನಮ್ಮೂರಲ್ಲಿ ಉಪಯೋಗಿಸುತ್ತಿದ್ದ ವಾಷಿಂಗ್ ಮಿಷಿನ್ನ ಹಾಗೆ ಇರಲಿಲ್ಲ. ಮಿಷಿನಿನ ಮೇಲೆ ಅದನ್ನು ಉಪಯೋಗಿಸುವ ಕ್ರಮ ಬರೆದಿತ್ತು. ಆದರೆ ಅದು ಜರ್ಮನ್ನಲ್ಲಿತ್ತು. ಆಗ ಅಲ್ಲಿಗೆ ಒಬ್ಬರು ಹೆಂಗಸು ಬಟ್ಟೆ ಒಗೆಯಲು ಬಂದರು.
ಅವರಿಗೆ ಸ್ವಲ್ಪ ಸ್ವಲ್ಪ ಇಂಗ್ಲೀಷ್ ಬರುತ್ತಿತ್ತು. ಅವರು ಹೇಳಿದ ಹಾಗೆ ಕಾಯಿನ್ ಹಾಕಿ ನಮ್ಮ ಬಟ್ಟೆಗಳನ್ನು ಒಗೆದು ಒಣಗಿಸಿ ಮನೆಗೆ ಬಂದೆವು. ಒಂದು ಭಾನುವಾರ ವಾಷಿಂಗ್ ಮಿಷಿನ್ನಲ್ಲಿ ಕಾಯಿನ್ ಹಾಕಿ ಬಟ್ಟೆ ಒಗೆದು ಅದನ್ನು ಒಣಗಿಸುವ ಮಿಷಿನ್ನಿಗೆ ಹಾಕಿ ಕಾಯಿನ್ ಹಾಕಿ ಸ್ವಿಚ್ ಒತ್ತಿದೆವು. ಆದರೆ ಮಿಷಿನು ತಿರುಗಲಿಲ್ಲ. ಬಟ್ಟೆಯನ್ನು ಹೊರಗೆ ತೆಗೆದು ಮನೆಗೆ ತಂದು ಒಣಗಿಸಿದೆವು. ಆದರೆ ನಾವು ಆ ಮಿಷಿನಿಗೆ ಹಾಕಿದ 3 ಮಾರ್ಕ್ ಕಾಯಿನನ್ನು ಅದರ ತೂತಿನಿಂದ ಹೊರಗೆ ತೆಗೆಯಲು ಆಗಲಿಲ್ಲ. ಮತ್ತೊಮ್ಮೆಯೂ ಹಾಗೆ ಆದಾಗ ಮನೆಯ ಓನರಿಗೆ ತಿಳಿಸಿದೆವು. ಅವರು ನಮ್ಮ ಹಣ ಹಿಂದಿರುಗಿಸಿದರು. ಆ ಮಿಷಿನ್ ಕೆಟ್ಟು ಹೋಗಿತ್ತು, ಈಗ ಅದು ಸರಿಯಾಗಿದೆ ಎಂದು ಅವರು ಹೇಳಿದರು. ನಮ್ಮಲ್ಲಿಯ ಅಂಚೆ ಡಬ್ಬಗಳು ಕೆಂಪು ಬಣ್ಣದಲ್ಲಿದೆ. ಜರ್ಮನಿಯಲ್ಲಿ ಹಳದಿ ಬಣ್ಣದಲ್ಲಿರುತ್ತದೆ. ಡಬ್ಬಗಳು ಚಿಕ್ಕದಾಗಿ ಅಲ್ಲಲ್ಲಿ ಕಂಬಕ್ಕೆ ಕಟ್ಟಿರುತ್ತಾರೆ. ಅಂಚೆ ಕೊಡುವವರು ಗಂಡಸರು ಇಲ್ಲವೇ ಯುವತಿಯರು. ಅವರು ನಮ್ಮೂರಿನ TVS ಗಾಡಿಯಂತಹ ಮೋಪೆಡ್ನ ಎರಡೂ ಬದಿಯ ಚೀಲಗಳಲ್ಲಿ ಅಂಚೆ ಪತ್ರಗಳನ್ನು ತುಂಬಿಕೊಂಡು ಪ್ರತಿ ಮನೆಗಳ ಪೆಟ್ಟಿಗೆಯಲ್ಲಿ ಹಾಕಿ ಹೋಗುತ್ತಾರೆ. ಕಾರಿನಲ್ಲಿ ಬಂದು ಅಂಚೆ ಕೊಡುವವರು ಇರುತ್ತಾರೆ. ಮನೆಯೊಳಗೆ ಸಾಕಿರುವ ಬೆಕ್ಕು, ಹಂದಿ ಮರಿಗಳನ್ನು ಒಂದು ಟ್ರೇಯಲ್ಲಿ ಮರಳು, ಕಪ್ಪು ಮಿಶ್ರಿತ ಹರಳು ಉಪ್ಪಿನಂತೆ ಕಾಣುತ್ತದೆ, ಗಳಲ್ಲಿ ತುಂಬಿಸಿಡುತ್ತಾರೆ. ಅದರಲ್ಲಿ ಈ ಪ್ರಾಣಿಗಳು ಮಲಮೂತ್ರ ಮಾಡುತ್ತವೆ. ಫ್ರಾನ್ಸಿನಲ್ಲಿ ಮನೆ ಬಾಗಿಲ ಎರಡೂ ಬದಿಗಳಲ್ಲಿ ನೀರು ತುಂಬಿಸಿದ ಪ್ಲಾಸ್ಟಿಕ್ ಬಾಟಲ್ಗಳನ್ನು ಇಡುತ್ತಾರೆ. ರಸ್ತೆಗಳಲ್ಲಿ ತಿರುಗಾಡುವ ನಾಯಿಗಳು ಮೂಲೆ ಕಂಡಗೊಡನೆ ಕಾಲೆತ್ತಿ ಮೂತ್ರ ಮಾಡುವುದರಿಂದ ಈ ತೊಂದರೆಯನ್ನು ತಪ್ಪಿಸಲು ನೀರಿನ ಬಾಟಲನ್ನು ಇಡುತ್ತಾರೆ. ಮನೆಗೆ ಬರುವ ಪೋಸ್ಟುಗಳನ್ನು ಕೆಳಗೆ ಹೊರಗೆ ಹೋಗುವ ಬಾಗಿಲಿನ ಹತ್ತಿರ ಒಂದು ಪೆಟ್ಟಿಗೆಯಲ್ಲಿ ಹಾಕಿರುತ್ತಾರೆ. ಅದರ ಒಂದು ಕೀಯನ್ನು ನಮಗೆ ಕೊಟ್ಟಿದ್ದರು. ಇನ್ನೊಂದು ಕೀ ಪೋಸ್ಟ್ ಹಾಕುವ ಹೆಂಗಸಿನ ಕೈಯಲ್ಲಿರುತ್ತದೆ. ಆ ಹೆಂಗಸು ಒಂದು ಮೋಪೆಡ್ನ ಎರಡು ಬದಿಗಳಲ್ಲೂ ಚೀಲಗಳನ್ನು ನೇತಾಡಿಸಿಕೊಂಡು ಮನೆಗೆ ಬಂದು ಪೋಸ್ಟನ್ನು ಪೆಟ್ಟಿಗೆಯಲ್ಲಿ ಹಾಕುತ್ತಾಳೆ. ಕೆಲವೊಮ್ಮೆ ಅವಳು ತಳ್ಳುಗಾಡಿಯಲ್ಲಿ ಪೋಸ್ಟ್ ತರುತ್ತಾಳೆ. ನಮ್ಮ ಪೋಸ್ಟ್ ಪೆಟ್ಟಿಗೆ ನಂಬರು 23. ಪೋಸ್ಟ್ ಜೊತೆ ಜಾಹೀರಾತುಗಳು ಇರುತ್ತವೆ. ಜನವರಿ 11ನೇ ತಾರೀಕಿಗೆ ಶಂಕರ ಭಟ್ಟರು ಆ ಕಟ್ಟಡದ ಓನರಿಗೆ ಹೇಳಿ ಒಂದು ಫಿಲಿಪ್ಸ್ TV ಬಾಡಿಗೆಗೆ ತರಿಸಿದರು. ಅದರ ತಿಂಗಳ ಬಾಡಿಗೆ 30 DM. ನಾನು TVಯಲ್ಲಿ ಇಂಗ್ಲೀಷ್ ಸಿನಿಮಾ, ಅಡಿಗೆ ಮೊದಲಾದವನ್ನು ನೋಡುತ್ತಿದ್ದೆ. ನೋಡಿದ ಕೆಲವು ಚಿಕ್ಕ ಚಿಕ್ಕ ಸಿನಿಮಾ ಕಥೆಗಳನ್ನು ಕನ್ನಡದಲ್ಲಿ ಬರೆದಿಡುತ್ತಿದ್ದೆ. ಒಂದು ಶನಿವಾರ ನಾನು ಶಂಕರ ಭಟ್ಟರ ಆಫೀಸ್ ನೋಡಲು ಹೋಗಿದ್ದೆ. ಅಲ್ಲಿ ಒಂದು ಇಂಗ್ಲೀಷ್ ದಿನಪತ್ರಿಕೆಯನ್ನು ಓದಿದೆ. ಆ ಊರಲ್ಲಿ ನಮಗೆ ಇಂಗ್ಲೀಷ್ ದಿನಪತ್ರಿಕೆ ಸಿಗುತ್ತಿರಲಿಲ್ಲ. ಫೆಬ್ರವರಿ 2ನೇ ತಾರೀಕಿಗೆ -2 ಡಿಗ್ರಿ ಚಳಿ ಇತ್ತು. ಆ ಚಳಿಯಲ್ಲೂ ನಾವು ರಜಾ ದಿವಸ ವಾಕಿಂಗ್ ಹೋಗುತ್ತಿದ್ದೆವು. ಒಮ್ಮೊಮ್ಮೆ ಕಾಲು ಜಾರುತ್ತಿತ್ತು. ಬೆಳಗ್ಗೆ 9 ಗಂಟೆ ಆದರೂ ಮಂಜು ಮುಸುಕಿರುತ್ತಿತ್ತು. 10 ಗಂಟೆಯ ಹೊತ್ತಿಗೆ ಸ್ವಲ್ಪವಾಗಿ ಅದು ಕರಗ ತಡವುತ್ತಿತ್ತು. 4ನೇ ತಾರೀಕಿನಂದು ಇಡೀ ದಿವಸ ಮಂಜು ಬಿದ್ದುದರಿಂದ ಕಾಲು ದಾರಿಯಲ್ಲಿ 2 ಇಂಚು ದಪ್ಪದ ಮಂಜು ಹಾಸಿದಂತಿತ್ತು. ಇದನ್ನು ನಾನು ನಮ್ಮ ಮನೆಯ ಒಳಗಿಂದ ಕಿಟಕಿಯಲ್ಲಿ ನೋಡುತ್ತಿದ್ದೆ.